ಹಲೋ ಸ್ನೇಹಿತರೆ, ನಮಸ್ಕಾರ. ನಿಮಗೆ ನಾನು ಇಲ್ಲಿ ಈ ಒಂದು ಸ್ನ್ಯಾಪ್ಡೀಲ್ ಅಪ್ಲಿಕೇಶನ್ ನಲ್ಲಿ ಅಕೌಂಟ್ ಅನ್ನು ಯಾವ ರೀತಿ ಕ್ರಿಯೇಟ್ ಮಾಡಬಹುದು ಮತ್ತೆ ನೀವು ಇಲ್ಲಿ ಪ್ರಾಡಕ್ಟ್ ಅನ್ನು ಹೇಗೆ ಆರ್ಡರ್ ಮಾಡಬಹುದು ಅಂತ ತೋರಿಸ್ತೇನೆ. ವಿಡಿಯೋ ಒಂದು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಇಲ್ಲಿ ನೀವು ಮೊದಲೇ ಈ ಒಂದು ಪ್ಲೇಸ್ಟೋರ್ ಇಂದ ಈ ಒಂದು ಸ್ನ್ಯಾಪ್ಡೀಲ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮಾಡಿದಾಗ ನಾನು ನಿಮಗೆ ಇಲ್ಲಿ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡಬೇಕಂತ ಕೂಡ ತೋರಿಸ್ತೇನೆ. ಹಾಗೆಯೇ ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡೋದನ್ನು ಕೂಡ ತೋರಿಸ್ತೇನೆ. ಡೌನ್ಲೋಡ್ ಮಾಡಿದಾಗ ಈ ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇಂದ ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನಾನು ಇಲ್ಲಿ ಮೊಬೈಲ್ ನಂಬರ್ ಇಂದ ಎಂಟರ್ ಮಾಡ್ತೇನೆ. ನಂತರ ನಿಮ್ಮ ಹೆಸರನ್ನು ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ನೀವು ಎಂಟರ್ ಮಾಡಿದಂತ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದು ಆಟೋಮೆಟಿಕ್ ಆಗಿ ಎಂಟರ್ ಆಗುತ್ತೆ. ನಿಮ್ಮ ಮೆಸೇಜ್ ಇಂದ ಅಲ್ಲಿ ನೋಡ್ಕೊಂಡು ಎಂಟರ್ ಮಾಡಬೇಕಾಗುತ್ತೆ. ಇವಾಗ ಇಲ್ಲಿ ನಮ್ಮ ಅಡ್ರೆಸ್ ಅನ್ನು ಕೂಡ ಹಾಕೋಣ. ನೋಡಿ, ಇಲ್ಲಿ ನಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಕೂಡ ಎಂಟರ್ ಆಗಿದೆ. ಇಲ್ಲಿ ಎಲ್ಲೂ ಕೂಡ ನಮ್ಗೆ ಅಡ್ರೆಸ್ ಹಾಕ್ಲಿಕ್ಕೆ ಕೇಳ್ತಾ ಇಲ್ಲ. ಸೊ ಇದನ್ನೇ ನಾವು ಇವಾಗ ಸೇವ್ ಮಾಡೋಣ. ಇನ್ನೊಂದ್ಸಲ ನಾವಿಲ್ಲಿ ಏನ್ ಮಾಡ್ಬೇಕಂದ್ರೆ ನಾಟ್ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಈ ಒಂದು ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡ್ತೇನೆ. ಈ ಒಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಬೇಕಾದಂತ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಬೈ ನೌ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸೈಜ್ ಕೇಳುತ್ತೆ. ನೀವು ಪ್ರಾಡಕ್ಟ್ ಮಾಡುವಂತ ಒಂದು ಯಾವ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡ್ತೀರಾ ಅದರ ಒಂದು ಚೆಕ್ ಮಾಡ್ಕೊಂಡು ಇಲ್ಲಿ ಆರ್ಡರ್ ಮಾಡಿ. ಮೀಡಿಯಂ ಆಗ್ತೇನೆ ಸೈಜ್. ಬೈ ನೌ ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ನಂದು ಇನ್ನೊಂದು ಮೊಬೈಲ್ ನಂಬರ್ ನಾನು ಇಲ್ಲಿ ಯೂಸ್ ಮಾಡ್ತಿರುವಂತದ್ದು, ಹಾಗಾಗಿ ಅನ್ನೊಂದರ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿ ಮೊಬೈಲ್ ನಂಬರ್ ಕಾಣಿಸುತ್ತೆ. ಯಾವ ಮೊಬೈಲ್ ನಂಬರ್ ಹಾಕ್ತೀರಾ ಅಂತ ಆ ಒಂದು ಮೊಬೈಲ್ ನಂಬರ್ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಾವಲ್ಲಿ ಲಾಗೌಟ್ ಮಾಡಿದ್ವಿ, ಹಾಗಾಗಿ ಇಲ್ಲಿ ಇನ್ನೊಂದ್ಸಲ ಕೇಳ್ತಾ ಇದೆ. ಅವಾಗ ಇಲ್ಲಿ ನಿಮ್ಗೆ ಅಡ್ರೆಸ್ ಎಲ್ಲ ಹಾಕ್ಲಿಕ್ಕೆ ಕೇಳುತ್ತೆ. ನೋಡಿ, ಮೊಬೈಲ್ ನಂಬರ್ ನಾನಿಲ್ಲಿ ಲೊಕೇಶನ್ ಅನ್ನ ಸೆಲೆಕ್ಟ್ ಮಾಡ್ತೇನೆ. ಇವಾಗ ಲೊಕೇಶನ್ ಸೆಲೆಕ್ಟ್ ಮಾಡಿದಾಗ ನನ್ನ ಅಡ್ರೆಸ್ ಇಲ್ಲಿ ಸೆಟ್ ಆಗಿದೆ. ನಂತರ ಸೇವ್ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಮ್ದು ಇದರಲ್ಲಿ ಅಡ್ರೆಸ್ ಅಕೌಂಟ್ ಕ್ರಿಯೇಟ್ ಅಕೌಂಟ್ ಅಡ್ರೆಸ್ ಅಲ್ಲಿ ಆಡ್ ಆಗಿದೆ. ಜೊತೆಗೆ ನಮ್ಮ ಪ್ರಾಡಕ್ಟ್ ಕೂಡ ಇಲ್ಲಿ ನಾವಿಲ್ಲಿ ಬೈ ಮಾಡುವುದಕ್ಕೆ ತೋರಿಸ್ತಿದ್ದಾರೆ. ನೋಡ್ಬೋದು, ನಾವಿಲ್ಲಿ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ನಮ್ಗೆ ಇದು 270 ರೂಪಾಯಿ ಆಗುತ್ತೆ. ಮತ್ತೆ ನಾವಿಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 260 ರೂಪಾಯಿ ಆಗುತ್ತೆ. ಇಲ್ಲಿ 11 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ನಾನಿಲ್ಲಿ ಆನ್ಲೈನ್ ಪೇಮೆಂಟೇ ಮಾಡ್ತೇನೆ. ಇಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡ್ತೇನೆ. ಇವಾಗ ಅವರು ಇಲ್ಲಿ ಯಾವ್ದ್ರಿಂದ ಪೇಮೆಂಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ನಿಮ್ದು ಫೋನ್ ಪೇ, ಗೂಗಲ್ ಪೇ, ಹಾಗೆ ಯಾವ್ದ್ರಿಂದ ಬೇಕಾದ್ರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಪೇ ಮಾಡಬಹುದು. ನಾನು ಇಲ್ಲಿ ಗೂಗಲ್ ಪೇ ಸೆಲೆಕ್ಟ್ ಮಾಡ್ತೇನೆ. ನಂತರ ಇದು ಸೀದಾ ನಿಮ್ಮ ಒಂದು ಗೂಗಲ್ ಪೇಗೆ ಹೋಗುತ್ತೆ. ನೀವು ಹಾಕಿದಂತ ಒಂದು ಲಾಕ್ ಕೂಡ ಕೇಳುತ್ತೆ. ನಂತರ ಇಲ್ಲಿ ಅವರು ನಾವು ಎಷ್ಟು ಅಮೌಂಟ್ ಇಂದ ಒಂದು ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡಿದ್ರಿ ನೋಡಿ, ಅಷ್ಟು ಅಮೌಂಟ್ ಇಲ್ಲಿ ಕೇಳುತ್ತೆ. ನಂತರ ಪೇ ನಾವು ಮೇಲೆ ಕ್ಲಿಕ್ ಮಾಡಿದಾಗ ಇದು ಪೇ ಆಗುತ್ತೆ. ನಿಮ್ದು ಈ ಒಂದು ಗೂಗಲ್ ಪೇ ಹಾಕಿರ್ತೀರ ನೀವು, ಆ ಒಂದು OTP ಎಂಟರ್ ಮಾಡಿದಾಗ ಇಲ್ಲಿ ನಮ್ಗೆ ಆಟೋಮೆಟಿಕ್ ಆಗಿ ಅಮೌಂಟ್ ಕಟ್ ಆಗುತ್ತೆ. ಮತ್ತೆ ಇಲ್ಲಿ ಈ ಒಂದು ಪ್ರಾಡಕ್ಟ್ ಕೂಡ ಇಲ್ಲಿ ಆರ್ಡರ್ ಆಗುತ್ತೆ. ಆರ್ಡರ್ ಪ್ಲೇಸ್ ಅಂತ ಬಂದು ನೋಡಬಹುದು. ನೀವು ಇಲ್ಲಿ ವ್ಯೂ ಆರ್ಡರ್ ಡೀಟೇಲ್ಸ್ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಆರ್ಡರ್ ಬಗ್ಗೆ ನೀವು ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಬಹುದು, ಯಾವಾಗ ಬರುತ್ತೆ ಅಂತ. ಇಲ್ಲಿ ನೋಡು, 22 ಜೂನ್ಗೆ ಇದು ಈ ಒಂದು ಪ್ರಾಡಕ್ಟ್ ಬರ್ತಿದೆ ಇದು ನಮ್ಗೆ. ಈಗ ಫ್ರೆಂಡ್ಸ್, ನೀವು ಇಲ್ಲಿ ಈ ಒಂದು ಸ್ನ್ಯಾಪ್ಡೀಲ್ ನಲ್ಲಿ ನೀವು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡುವಂತದ್ದು ಮತ್ತೆ ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡುವಂತದ್ದು. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.